ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ FA2 ಪರೀಕ್ಷೆಗಾಗಿ ಗಣಿತದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಹಾಕ್ತಾ ಇದ್ದೀನಿ. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಲಿಂಕನ್ನು ಹಾಕಿದ್ದೀನಿ. ಕನ್ನಡ, ಹಿಂದಿ, SS, ಸೈನ್ಸು. ಸೊ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಮಾಡಬೇಕು. ಸೊ ಇಂಗ್ಲೀಷು ಕೂಡ ಬೇಗನೆ ಲೈನಪ್ ಮಾಡ್ತಾರೆ, ಅದನ್ನು ಕೂಡ ನೋಡಿ ಅಂತ. ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಸ್ವಲ್ಪ ಪ್ರಶ್ನೆಗಳು ಚೆನ್ನಾಗಿ ನೋಡ್ಕೊಂಡೋಗಿ. ಈ ಪ್ರಶ್ನೆ ಪತ್ರಿಕೆಗಳು ಕೂಡ ಬಂದರೂ ಕೂಡ ಬರ್ಬೋದು, ಅಚ್ಚರಿ ಇಲ್ಲ. ಓಕೆನಾ? ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆನ ಕೀ ಉತ್ತರಗಳೊಂದಿಗೆ ನಾನು ನಿಮಗೆ ಡಿಸ್ಕಷನನ್ನು ಮಾಡ್ತೀನಿ. ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ವಿಷಯ ಗಣಿತ. ಸೊ ವರ್ಗ 10 ಅಂಕಗಳು 20. ಇದು LBA ಆಧಾರಿತವಾಗಿರ್ತಕ್ಕಂಥ ಒಂದು ಸಾಧನಾ ಪರೀಕ್ಷೆ ಆಗಿದೆ. ಸೊ ಉತ್ತರಗಳಿದ್ದಾವೆ. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದರು. -7, -9, -11, -13 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದರು. ವೆರಿ ಸಿಂಪಲ್ ಅದ. ಸೊ -9ರಲ್ಲಿ -7 ಕಳಿಬೇಕು. ಸೊ ಏನಾಗ್ತದೆ, 2 ಅಂತ ಆಗ್ತದೆ. ಸೊ -B ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆನಾ? ಎಸ್. ಎರಡನೇ ಪ್ರಶ್ನೆಗೆ ಬರ್ತೀನಿ. 5x² = 2, 2x + 3 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ ಅಂತ ಕೇಳಿದರು. A 5, B 6, C 4, D -6. ಸೊ ಸ್ಥಿರಾಂಕ ಎಷ್ಟು ಬರ್ತದಪ್ಪ ಅಂದರೆ D -6 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಮೂಲ ಸಮಾನುಪಾತತೆಯ ಅಥವಾ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿರಿ ಅಂತ ಕೇಳಿದರು. ಏನು ಹೇಳ್ತದಂದ್ರೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದು ಥೇಲ್ಸನ ಪ್ರಮೇಯ. ಬಾಯ್ಪಾಟ್ ಮಾಡಲೇಬೇಕು. ಸೊ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಪಾಯಿಂಟ್ ಆಫ್ ದ ವ್ಯೂದಿಂದ ಹೇಳ್ತಾ ಇರೋದು. ಒಂದು 4ನೇ ಪ್ರಶ್ನೆಗೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಇದೆ, 2ನೇ ಪದ 8 ಇದೆ. ಹಾಗಾದರೆ ಆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಬೇಕು. ಸೊ ಏನು ಬರೀತೀರಿ? A + 2D = 13 1 ಆಗಿರಲಿ, A + D = 8 2 ಆಗಿರಲಿ. 1ರಲ್ಲಿ 2 ಕಳೆಯೋಣ. ಅವಾಗ ಎಷ್ಟು ಆಗ್ತದಪ್ಪ ಅಂದರೆ D = 5 ಅಂತ ಬಂತು. ಅಂದರೆ D ಬೆಲೆಯನ್ನು ಸಮೀಕರಣ 2ರಲ್ಲಿ ಹಾಕೋಣ. ಯಾವುದಿದೆ ಸಮೀಕರಣ 2? A + D = 8 ಅದ. ಅದರಲ್ಲಿ A = 8 - 5 ಅಂದಾಗ 3 ಅಂತಕ್ಕಂಥದ್ದು ಬರ್ತದೆ. ಓಕೆನಾ? ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಲೆಕ್ಕ ಇತ್ತು. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಸೊ ಏನು ಕೇಳಿದ್ದಾರೆ ನೋಡಿ. ಅಪವರ್ತನ ವಿಧಾನದಿಂದ x² + 7x + 12 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಎಸ್, ಬರ್ಕೊಡ್ರಿ. x² + 7x + 12 = 0. ಈ 7x ಅನ್ನು ಏನು ಮಾಡಬೇಕು? ಸಾಮಾನ್ಯವಾಗಿ ಅದನ್ನು ಭಾಗಿಸ್ಕೊಳ್ಬೇಕು. ಎಷ್ಟಾಗ್ತದೆ? x² + 4x + 3x + 12 = 0. ಅಂದರೆ x + 4 ಏನು ಬೇಕು? ಕಾಮನ್ ಬರಬೇಕು. x in the bracket x + 4 + 3 in the bracket x + 4 = 0. ಅವಾಗ ಇಲ್ಲಿ x + 4 ಅದ, ಇದು x + 3 ಅದ. ಅವಾಗ x + 4 = 0 or x + 3 = 0. ಅಂದರೆ x ದ ವ್ಯಾಲ್ಯೂ -3, x ದ ವ್ಯಾಲ್ಯೂ -3 ಅನ್ನೋದನ್ನು ನಮ್ಮ ಉತ್ತರದಲ್ಲಿ ಇದು ಬರಬೇಕು. ಇದು ಮಾತ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದರು. ವೆರಿ ಈಸಿ ಅದ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತ. ಇಲ್ಲಿ ನಾವು Sn = n in the bracket n + 1 / 2 ಸೂತ್ರವನ್ನು ಹಾಕೋಣ. ಆವಾಗ ಎಷ್ಟು? ಮೊದಲ 20 ಅಂತಂದರೆ n 20 ಆಗ್ತದೆ. ಅವಾಗ n ಬೆಲೆ 20 ತುಂಬ್ತಾ ಹೋಗೋಣ. 20 20 + 1 / 2 ಅವಾಗ ಎಷ್ಟಾಗ್ತದೆ? ಇದು S20 = 20 in the bracket 20 + 1 / 2 ಆದಾಗ S20 ಏನಾಗ್ತದೆ? 10 × 21 ಅಂದರೆ 2 1 2 10 ಆಗ್ತದೆ. ಸೊ 10 + 20 + 1 21. ಸೊ ಈಸಿಯಾಗಿ 10 21 ಆಗ್ತದೆ. ಅಂದರೆ S20 ಬೆಲೆ ಎಷ್ಟು ಬರ್ತಪ್ಪ ಅಂದ್ರೆ 210 ಅಂತಕ್ಕಂಥದ್ದು ಬರ್ತದೆ. ಈ ಲೆಕ್ಕ ಬಂದರೆ ಹೊಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಕಂಪಲ್ಸರಿಯಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಬಿಡಿಸ್ರಿ. ಭಾಳ ಈಸಿಯಾಗಿರ್ತಕ್ಕಂಥದ್ದು ಇದು ಒಂದು ಲೆಕ್ಕ ಇತ್ತು. ಮುಂದಿನ ಪ್ರಶ್ನೆ, ತ್ರಿಭುಜ ABC-ಯಲ್ಲಿ DE ಲಂಬ BC, AD = x, BD = x - 2, AE = x + 2 ಮತ್ತು EC = x - 1 ಆದಾಗ ಎಕ್ಸನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆನಾ? ಆಮೇಲೆ AD ಅನುಪಾತ DB ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಒಂದು ತ್ರಿಭುಜವನ್ನು ಹಾಕೊಳ್ಳೋಣ. ತ್ರಿಭುಜ ABC ಅಂತ ಕೊಟ್ಟಿದ್ರು. ಸೊ ಸಿಂಪಲಾಗಿ ತ್ರಿಭುಜ ABC ಡ್ರಾ ಮಾಡಿರಿ. ABC ಅಂದರೆ ತ್ರಿಭುಜ AOB ಮತ್ತು DOCಗಳಲ್ಲಿ. ಓಕೆನಾ? ಈ ತ್ರಿಭುಜ AOB ಮತ್ತು ತ್ರಿಭುಜ DOCಗಳಲ್ಲಿ ಕೋನ AOB ಮತ್ತು ಕೋನ DOC ಇವೆರಡು ಏನಾಗಿರ್ತವಪ್ಪ ಅಂದರೆ ಕೋನ ABC = ಕೋನ ODCನೇ ಆಗಿರ್ತದೆ. ಆವಾಗ ಕೋನ BAO = ಕೋನ OCD. ಅಂದರೆ ಆದ ಕಾರಣ ತ್ರಿಭುಜ AOD ಸರ್ವಸಮರೂಪ ತ್ರಿಭುಜ DOC. ಅವಾಗ ನಾವು ಸಿಂಪಲಾಗಿ ಸಾಧಿಸ್ಬೋದು. AO / BO = CO / DO ಅನ್ನೋದನ್ನು ಉತ್ತರದಲ್ಲಿ ನೀವು ತೋರಿಸ್ಬೋದು. ಓಕೆನಾ?
ಈ ಥರನಾಗಿರ್ತಕ್ಕಂಥ ಅನುಪಾತವನ್ನು ಸಹಿತ ನೀವು ಬರಿಬೋದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನಿದೆ ಅಂತಂದರೆ, ಎಸ್, ಚಿತ್ರದಲ್ಲಿ PS ಡಿವೈಡೆಡ್ ಬೈ SQ ಈಜ್ವಲ್ ಟು PT ಡಿವೈಡೆಡ್ ಬೈ TR ಮತ್ತು ಕೋನ PST ಈಜ್ವಲ್ ಟು ಕೋನ PRQ ಆದಾಗ ತ್ರಿಭುಜ PQR ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸಿ ಅಂತ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ವೆರಿ ಸಿಂಪಲ್ ಅದ. ಸೊ ಫಸ್ಟ್ ಬರ್ಕೊಡ್ರಿ, ತ್ರಿಭುಜ OPQದಲ್ಲಿ AB ಸಮಾಂತರ PQ ಅಂದರೆ OA ಡಿವೈಡೆಡ್ ಬೈ AP ಈಜ್ವಲ್ ಟು AB ಡಿವೈಡೆಡ್ ಬೈ BQ ಇದು ಒಂದಾಗಿರಲಿ ಥೇಲ್ಸನ ಪ್ರಮೇಯದ ಅನುಸಾರ. ಅದೇ ಥರ ತ್ರಿಭುಜ OPRದಲ್ಲಿ AC ಲಂಬ PR ಆದ ಕಾರಣ OC ಡಿವೈಡೆಡ್ ಬೈ CR ಈಜ್ವಲ್ ಟು OA ಡಿವೈಡೆಡ್ ಬೈ AP. ಸೊ ಇದು ಕೂಡ ಥೇಲ್ಸನ ಪ್ರಮೇಯ ಅಂತ ಬರ್ತದೆ. ಆವಾಗ ನಾವು ಏನು ಬರ್ಬೋದಪ್ಪ ಅಂದ್ರೆ 1 ಮತ್ತು 2 ತೆಗೆದುಕೊಂಡಾಗ ಸೊ ಏನಾಗ್ಬೋದು, OB ಡಿವೈಡೆಡ್ ಬೈ BQ ಈಜ್ವಲ್ ಟು OC ಡಿವೈಡೆಡ್ ಬೈ CR. ಸೊ ದೇರ್ ಫೋರ್ BC ಸಮಾಂತರ QR ಆಗ್ತದೆ. ಅಂದರೆ ಥೇಲ್ಸನ ಪ್ರಮೇಯದ ವಿಲೋಮ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಇಲ್ಲಿ ಬರೆದ್ರೆ ನಿಮ್ಮ ಉತ್ತರಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಬರ್ತಾರ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ, ಒಂದು ಸಮಾಂತರ ಶ್ರೇಣಿಯ 9ನೇ ಪದ ಅದರ 2ನೇ ಪದದ 5ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಮತ್ತು 12ನೇ ಪದ 5ನೇ ಪದದ 2ರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ ಎಸ್ 2ರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಈ ಸಮಾಂತರ ಶ್ರೇಣಿಯನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದರು. ಭಾಳ ಸಿಂಪಲ್ ಅದ. ಸೊ ಇಲ್ಲಿ ಏನು ಬರ್ಕೊಳ್ಳೋಣ, 7ನೇ ಪದ ಅಂತ ಕೇಳಿದರು. ಅವಾಗ ಏನು ಬರೀತೀರಿ, A9 ಈಜ್ವಲ್ ಟು 1 + 5A2. ಅವಾಗ A + 8D ಈಜ್ವಲ್ ಟು 1 + 5 ಇನ್ ದ ಬ್ರಾಕೆಟ್ A + D. ಸೊ A + 8D ಈಜ್ವಲ್ ಟು 1 + 5A + 5D. ಅವಾಗ 4A - 3D ಈಜ್ವಲ್ ಟು -1 ಇದು 1 ಅಂತ ಆಗಿರಲಿ. ಸೊ ನೆಕ್ಸ್ಟ್ 1 ಮತ್ತು 2 ನಾವು ತೆಗೆದುಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ 4A - 3D ಈಜ್ವಲ್ ಟು -1, A - 3D ಈಜ್ವಲ್ ಟು 7. ಅವಾಗ ಇದನ್ನು ನಾವು ಲೆಕ್ಕ ಹಾಕಿದಾಗ 3A ಈಜ್ವಲ್ ಟು 6 ಆಗ್ತದೆ. ಎದ ಬೆಲೆ 2 ಆಗ್ತದೆ. ಅಂದರೆ 3D ಈಜ್ವಲ್ ಟು A + 7. ಸೊ D ಈಜ್ವಲ್ ಟು 2 + 7 ಡಿವೈಡೆಡ್ ಬೈ 3 ಈಜ್ವಲ್ ಟು 3. ಆವಾಗ ಸಮಾಂತರ ಶ್ರೇಣಿ ಬಂತು A 2 5 8 11. ಅಂದ್ರೆ A12 ಈಜ್ವಲ್ ಟು 7 + A 2A 5. ಅವಾಗ A + 11D ಈಜ್ವಲ್ ಟು 7 + 2 ಇನ್ ದ ಬ್ರಾಕೆಟ್ A + 4D. ಅವಾಗ A + 11D ಈಜ್ವಲ್ ಟು 7 + 2A + 8D. ಸೊ A - D ಈಜ್ವಲ್ ಟು 7 ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇನ್ನು ಲಾಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅನ್ನೋದನ್ನು ಸಾಧಿಸಲಿಕ್ಕೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಏನು ಮಾಡಿದ್ರಪ್ಪ ಅಂತಂದರೆ ಕೊಟ್ಟಿದ್ರು. ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಅದ. ಸೊ ಇದನ್ನು ಈ ಥರನಾಗಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಬಿಡಿಸ್ಬೋದು. ಸೊ ಇಲ್ಲಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಬರ್ಕೊಡ್ರಿ. ST ಸಮಾಂತರ QR ಇದು ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಅದ. ಆವಾಗ ಕೋನ PST ಈಜ್ವಲ್ ಟು ಕೋನ PQR ಅಂದರೆ ಇದು ಅನುರೂಪ ಕೋನಗಳು 1 ಆಗಿರಲಿ. ಅವಾಗ ಕೋನ PST ಈಜ್ವಲ್ ಟು ಕೋನ PRQ ಇದು ದತ್ತ ಇದೆ. ಅವಾಗ ಕೋನ PRQ ಈಜ್ವಲ್ ಟು ಕೋನ PQR. ಅವಾಗ PQ ಏನಾಗ್ತದಪ್ಪ ಅಂದರೆ PR ಸಮ ಆಗ್ತದೆ. ಆದ್ದರಿಂದ ತ್ರಿಭುಜ PQR ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಅನ್ನೋದನ್ನು ನೀವೇನು ಮಾಡ್ಬೋದು, ಪ್ರೂವ್ಗಳನ್ನು ಮಾಡ್ಬೋದು. ಇಷ್ಟು ನಾನು ಏನು ಮಾಡಿದ್ದೀನಿ ಈ ಕ್ವಶನ್ ಪೇಪರು. ಸೊ ಆಲ್ರೆಡಿ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ನೀವುಗಳು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ರಿ ಮತ್ತು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದೇ ಕ್ವಶನ್ ಪೇಪರ್ ಅದು. ಸೊ ಇದು ಕೂಡ ನಿಮ್ಮ ಶಾಲೆಯಲ್ಲಿ ಬಂದ್ರೂ ಕೂಡ ಬರ್ಬೋದು. ಬಟ್ ಲೆಕ್ಕಗಳು ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂಥ ಲೆಕ್ಕಗಳೇ ಇತ್ತು. ಸೊ ಬೇರೆ ಎಲ್ಲ ವಿಷಯದ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.